ಸ್ಥಾನ ಸಿಗದೆ ಒದ್ದಾಟ, ಪರದಾಟ, ಆಕ್ರೋಶ, ಅಸಮಾಧಾನ. ಆದರೆ ಸಚಿವ ನಾಗೇಂದ್ರರದ್ದು ತುಂಬಾನೇ ಡಿಫ್ರೆಂಟ್. ಖಾತೆ ಸಿಗುವ ಮುನ್ನವೇ ಸಚಿವ ನಾಗೇಂದ್ರ ಮಂತ್ರಿ ಕುರ್ಚಿ ಅಲುಗಾಡ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸಂಬಂಧ ಜಾಮೀನು ನೀಡುವಾಗ ಕೋರ್ಟ್ ವಿಧಿಸಿದ್ದ ಷರತ್ತು ಉಲ್ಲಂಘನೆ ಆರೋಪ ಕೇಳಿಬಂದಿದೆ. ಅನುಮತಿಯನ್ನೇ ಪಡೆಯದೆ ನಾಗೇಂದ್ರ ದೆಹಲಿ ಪ್ರವಾಸ ಮಾಡಿದ ಸಂಶಯದ ಮೇಲೆ ಇಡಿ ಸಾಕ್ಷ್ಯ ಸಂಗ್ರಹಕ್ಕಿಳಿದಿದೆ. ನಾಗೇಂದ್ರ ಸಚಿವ ಸ್ಥಾನ ಸಿಕ್ಕಿದ್ದಕ್ಕಾಗಿ ಹೋರಾಟಕ್ಕೆ ಪ್ಲಾನ್ ಮಾಡ್ತಿದ್ದ ಬಿಜೆಪಿಗೆ ಈಗ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಪಟ್ಟಕ್ಕೇರಿ 6 ದಿನ ಕಳೆದಿಲ್ಲ, 3 ದಿನದಲ್ಲೇ ಖಾತೆ ಪಾವತಿಯಾಗೋದಿದೆ. ಆದ್ರೆ ಅದಕ್ಕೂ ಮುನ್ನವೇ ಸಚಿವ ಬಿ ನಾಗೇಂದ್ರಗೆ ಸಂಕಷ್ಟ ಶುರುವಾಗಿದೆ. ಸಂವಿಧಾನದ ಮೇಲೆ ಪ್ರಮಾಣ ಸ್ವೀಕರಿಸಿದ್ದ ನಾಗೇಂದ್ರ ಅದೇ ಸಂವಿಧಾನ ಧಿಕ್ಕರಿಸಿದ್ದಕ್ಕೆ ಮಂತ್ರಿ ಕುರ್ಚಿಗೆ ಅಲ್ಲಾಡ್ತಿದೆ. ಸಚಿವ ಬಿ ನಾಗೇಂದ್ರಗೆ ಶುರುವಾಗುತ್ತಾ ಹೊಸ ಸಂಕಷ್ಟ. ಕೋರ್ಟ್ ಷರತ್ತು ಮೀರಿ ಡೆಲ್ಲಿಗೆ ಹೋಗಿದ್ರ ಮಿನಿಸ್ಟರ್. ಬಿ ನಾಗೇಂದ್ರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸಂಬಂಧ ಜಾಮೀನು ನೀಡುವಾಗ ಕೋರ್ಟ್ ವಿಧಿಸಿದ್ದ ಷರತ್ತು ಉಲ್ಲಂಘನೆಯಾಗಿದೆಯಂತೆ. ಕೋರ್ಟ್ ಅನುಮತಿ ಪಡೆಯದೆ ಡೆಲ್ಲಿ ಪ್ರವಾಸ ಕೈಗೊಂಡ ಆರೋಪ ಹೊತ್ತ ನಾಗೇಂದ್ರ ತಮ್ಮ ಸ್ಥಾನವನ್ನೇ ಸಂಕಷ್ಟಕ್ಕೆ ಸಿಲುಕಿದಂತೆ ಕಾಣಿಸ್ತಿದೆ. ನಿಯಮ ಉಲ್ಲಂಘಿಸಿ ದೆಹಲಿ ಪ್ರವಾಸ ಮಾಡಿದ್ದ ಆರೋಪ ಸಂಬಂಧ ಇಡಿ ಅಧಿಕಾರಿಗಳು ಸಾಕ್ಷ್ಯ ಸಂಗ್ರಹಕ್ಕೆ ಇಳಿದಿದ್ದಾರೆ. 2024 ಅಕ್ಟೋಬರ್ 14ರಂದು ಬಿ ನಾಗೇಂದ್ರಗೆ ಕೋರ್ಟ್ ಜಾಮೀನು ನೀಡಿತ್ತು. ಅದು ರಾಜ್ಯದಿಂದ ಹೊರ ರಾಜ್ಯಕ್ಕೆ ಹೋಗಬೇಕಾದ್ರೆ ಅನುಮತಿ ಪಡೆಯಲು ಕೋರ್ಟ್ ಷರತ್ತು ಬೇರೆ ವಿಧಿಸಿತ್ತು. ಕಳೆದ ತಿಂಗಳು ಜುಲೈ 16ರಿಂದ 25ರವರೆಗೆ ದೆಹಲಿ ಪ್ರಯಾಣಕ್ಕೆ ಪೂರ್ವಾನುಮತಿ ನೀಡಬೇಕು ಅಂತ ಬೇಲ್ ಸಡಿಲಿಕೆಗೆ ಮನವಿ ಮಾಡಿದ್ರು. ಆದ್ರೆ ಅನುಮತಿ ಇಲ್ಲದೆ ಜುಲೈ 15 ಮತ್ತು ಜುಲೈ 26ಕ್ಕೆ ನಾಗೇಂದ್ರ ದೆಹಲಿಗೆ ತೆರಳಿದ್ರು ಅನ್ನೋ ಆರೋಪ ಕೇಳಿ ಬಂದಿದೆ. ಬಳಿಕ ಆಗಸ್ಟ್ 7ರಿಂದ 10ರವರೆಗೆ ದೆಹಲಿಗೆ ತೆರಳಲು ಮತ್ತೆ ಅರ್ಜಿ ಸಲ್ಲಿಕೆಯಾಗಿದ್ದು, ಆಗಸ್ಟ್ 4ರಂದು ವಿಶೇಷ ನ್ಯಾಯಾಲಯ ಅರ್ಜಿ ವಜಾಗೊಳಿಸಿದೆ. ಒಟ್ಟು 2 ದಿನಾಂಕಗಳ ನಡುವೆ ಅನುಮತಿ ಇಲ್ಲದೆ ನಾಗೇಂದ್ರ ಪ್ರಯಾಣಿಸಿದ್ದಾರೆ ಅನ್ನೋ ಸಂಶಯ ಇಡಿ ಅಧಿಕಾರಿಗಳಿಗೆ ಕಾಡ್ತಿದೆ. ಹೀಗಾಗಿ ಏರ್ಪೋರ್ಟ್ ಸಿಸಿಟಿವಿ ಫುಟೇಜ್, ರಿಜಿಸ್ಟರ್ಗಳ ಪರಿಶೀಲನೆ ನಡೀತಾ ಇದ್ದು, ಇಡಿಗೆ ಸೂಕ್ತ ದಾಖಲೆ ಸಿಕ್ಕರೆ ನಾಗೇಂದ್ರ ಬೇಲ್ ರದ್ದಾಗಲಿದೆ ಅನ್ನೋ ಚರ್ಚೆ ನಡೀತಿದೆ. ಸಚಿವ ನಾಗೇಂದ್ರ ತಲೆದಂಡವೇ ಬಿಜೆಪಿಯ ಅಜೆಂಡಾ. ಬಿ ನಾಗೇಂದ್ರಗೆ ಸಚಿವ ಸ್ಥಾನ ನೀಡಿದ ವಿಚಾರಕ್ಕೆ ಬಿಜೆಪಿ ಆರಂಭದಿಂದಲೇ ವಿರೋಧಿಸಿದೆ. ಹೀಗಾಗಿ ಸದ್ಯ ಕೋರ್ಟ್ನ ಷರತ್ತು ಉಲ್ಲಂಘನೆ ಆರೋಪ ಕಮಲ ಪಡೆಗೆ ಅಸ್ತ್ರ ಒಪ್ಪಿಸಿದೆ. ಹೈಕಮಾಂಡ್ಗೆ ಕಪ್ಪ ಕೊಟ್ಟ ನಾಗೇಂದ್ರ ಲೋಕಸಭಾ ಎಲೆಕ್ಷನ್ನಲ್ಲಿ ಹಣ ದುರ್ಬಳಕೆ ಆರೋಪ ಹೊತ್ತಿದ್ದು, ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಬೆಂಬಲಿಸುತ್ತಿದೆಯಂತ ಮಾಜಿ ಸಚಿವ ರಾಮುಲು ಕಿಡಿಕಾರಿದ್ದಾರೆ. ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವರು ಭ್ರಷ್ಟಾಚಾರ ಮಾಡಿದ್ದನೆಂದ್ರಲ್ಲಿ ಜೈಲಿಗೆ ಹಾಕಿ, ಆ ಜೈಲಿಗೆ ಹಾಕುವಂಥ ಟೈಮಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟರು. ರಾಜೀನಾಮೆಯನ್ನು ಕೊಟ್ಟ ನಂತರ ಇವತ್ತು ಪುನಃ ಅವ್ರು ಏನು ಸಾಧನೆ ಮಾಡಿದಾರೋ ಗೊತ್ತಿಲ್ಲ. ಆಗಲಿ ನಾಗೇಂದ್ರ ಅವರು ಇವತ್ತು ಹೈಕಮಾಂಡ್ ಅವರು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏನಂದರೆ ಮಂತ್ರಿ ಸ್ಥಾನ ನಿಮ್ಗಂದೇಳಿ ಗಿಫ್ಟ್ ಕೊಟ್ಟಿದ್ದಾರೆ. ಅಂದರೆ ಅವರು ನಾಗೇಂದ್ರ ಅವರು ಮಂತ್ರಿ ಆದ ನಂತರ ನಾನು ಎದಕ್ಕೆ ಕಂಪೇರ್ ಮಾಡ್ತಾ ಇದ್ದೆ ಅಂದರೆ, ಭ್ರಷ್ಟಾಚಾರಕ್ಕೆ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಬೆಂಬಲಿಸ್ತಾ ಇದ್ದಾನಂತ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಕೋರ್ಟ್ ಆದೇಶ ಗೊತ್ತಿರಲಿಕ್ಕಿಲ್ಲ ಅಂತ ಸಚಿವ ಯತೀಂದ್ರ, ಕೋರ್ಟ್ ಆದೇಶ ಉಲ್ಲಂಘನೆ ಎಷ್ಟು ನಿಜ ಎಷ್ಟು ಸುಳ್ಳು ಯಾರಿಗೂ ಗೊತ್ತಿಲ್ಲ ಅಂತಿದ್ದಾರೆ. ಆದ್ರೆ ನಾಗೇಂದ್ರ ವಿರುದ್ಧದ ಬಿಜೆಪಿ ಹೋರಾಟವನ್ನ ಸಚಿವ ಈಶ್ವರ್ ಖಂಡ್ರೆ ನೀಟ್ ಕಿಚ್ಚುಗೆ ಎಳೆದಿದ್ದಾರೆ. ಈಗ ಯಾರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಪೆಲೆಟ್ಗಳನ್ನು ಉಪಯೋಗ ಮಾಡಿದ್ದಾರೆ, ಹಿಂಸೆ ಮಾಡಿದ್ದಾರೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ಅಂಥವ್ರ ಮೇಲೆ ಕ್ರಮ ಆಗಬೇಕಲ್ಲ. ಗೃಹ ಸಚಿವರು ಹೇಳಿದೆ ನಾನು, ಕೇಂದ್ರದ ಗೃಹ ಸಚಿವರು ಇದರ ನೇರ ಹೊಣೆ ಹೊತ್ತಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡ್ತಾ ಇದೆ. ಹೋಗಬಾರ್ದಾಗಿತ್ತು, ಬಹುಶಃ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ, ಓವರ್ ಸೈಟ್ ಆಗಿದೆ. ಬಟ್ ಅವ್ರು ಲಾಯರ್ಗಳ ಜೊತೆ ಕನ್ಸಲ್ಟ್ ಮಾಡಿ ಅದಕ್ಕೆ ಕಾನೂನಾತ್ಮಕ ಏನು ಕ್ರಮ ತಗೋಬೇಕು ತಗೊಳ್ತಾ ಇರೋದು. ಹಿಂಗೆ ಆಗಿದ್ದಕ್ಕೆ ಈಗ ಸಚಿವ ಸ್ಥಾನಕ್ಕೆ ಹೋಗಿದ್ರೆ ಇನ್ನೂ ಅದರಿಂದ ಜಾಮೀನು ಏನು ಕೊಟ್ಟರೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾರೆ. ಹೇಳ್ತಿದ್ದಾರೆ, ಅದು ಇಷ್ಟು ನಿಜ ಸುಳ್ಳು ಯಾರಿಗೂ ಗೊತ್ತಿಲ್ವಲ್ಲ, ಅದು ಆದಾಗ ನೋಡೋಣ. ಒಟ್ಟಾರೆ
ಒಟ್ಟಾರೆ ಕೋರ್ಟ್ನ ಷರತ್ತು ಉಲ್ಲಂಘಿಸಿದ ಆರೋಪ ನಾಗೇಂದ್ರರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಇತ್ತ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಹೋರಾಟಕ್ಕಾಗಿ ಸನ್ನದ್ಧಗೊಳ್ತಿದೆ. ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಾ ಇದ್ದು ಬಿಜೆಪಿಗೆ ಹೊಸ ಅಸ್ತ್ರ ಸಿಕ್ರೆ ಸರ್ಕಾರಕ್ಕೆ ಮುಜುಗರ ತಂದಿಟ್ಟಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.